ನಮಸ್ಕಾರ ಸ್ನೇಹಿತರೆ, ಇವತ್ತು ಕೇರಳದಲ್ಲಿ ಹೆಚ್ಚಾಗಿ ಮಾಡುವ ವಿಶೇಷ ರುಚಿಯನ್ನು ಒಳಗೊಂಡಂತಹ ಒಂದು ಸರಳ ಅಡುಗೆ ಓಲನ್ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಇದನ್ನ ಓಣಂ ಸದ್ಯದಲ್ಲಿ ಹೆಚ್ಚಾಗಿ ಮಾಡ್ತಾರೆ. ಹಾಗೆ ಇದು ರೈಸ್, ಆಪ, ಮುದ್ದಿನ ದೋಸೆ ಈ ಥರದ ಎಲ್ಲ ಅಡುಗೆಗಳಲ್ಲಿ ಕೂಡ ತುಂಬಾನೇ ರುಚಿಯಾಗಿ ಹೊಂದಿಕೆ ಆಗುತ್ತೆ. ಮೊದಲಿಗೆ ಅರ್ಧ ಕಪ್ ಅಲಸಂಡೆ ಕಾಳು, ಕೆಂಪು ಅಥವಾ ಕಂದು ಬಣ್ಣದ ಅಲಸಂಡೆ ಕಾಳು ರಾತ್ರಿ ಪೂರ್ತಿ ನೆನೆಸಿರುವಂಥದ್ದು. ಇದನ್ನ ಕುಕ್ಕರಿಗೆ ಹಾಕಿದ್ದೇನೆ. 1 ಕಪ್ ನೀರು, ಅರ್ಧ ಟೀ ಚಮಚ ಉಪ್ಪು ಸೇರಿಸಿ ದೊಡ್ಡ ಉರಿಯಲ್ಲಿ ಇದನ್ನ 2 ಸೀಟಿಯಲ್ಲಿ ಬೇಯಿಸ್ಕೊಂಡಿದ್ದೇನೆ. ಬೆಂದಿದೆಯಾ ಇಲ್ವಾ ಚೆಕ್ ಮಾಡ್ಕೊಳ್ಳಿ. ಈ ಕಾಳು ಬೇಗನೆ ಬೇಯೋದ್ರಿಂದ ನಾನು 2 ಸೀಟಿಯಲ್ಲಿ ಬೇಯಿಸಿರೋದು. ಇದನ್ನ ಈಗೊಂದು ಪಾತ್ರೆಗೆ ಹಾಕ್ಕೊಂಡಿದ್ದೇನೆ. 1 ಕಪ್ ಆಗುವಷ್ಟು ಕುಂಬಳಕಾಯಿ ಹೋಳು ನೋಡಿ, ಈ ತರಹ ತೆಳ್ಳಗೆ ಸ್ವಲ್ಪ ಉದ್ದಕ್ಕೆ ಕಟ್ ಮಾಡ್ಕೊಳ್ಬೇಕು. ಇದೇ ತರ ಕಟ್ ಮಾಡ್ಕೊಳ್ಬೇಕು. ನಂತರ ಸ್ವಲ್ಪ ಕರಿಬೇವಿನ ಎಲೆ, 4 ಹಸಿ ಮೆಣಸಿನಕಾಯಿ ಉದ್ದಕ್ಕೆ ಸೀಳಿ ಹಾಕ್ಕೊಂಡಿರೋದು, ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿರೋದು. ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ 3 ರಿಂದ 4 ನಿಮಿಷ ದೊಡ್ಡ ಉರಿಯಲ್ಲಿ ಇದನ್ನ ಬೇಯಿಸ್ಕೊಳ್ಬೇಕು. ಈಗ ಇಲ್ಲಿ 4 ನಿಮಿಷ ಆಗಿದೆ. ನಂತರ ಒಂದು 3/4 ಕಪ್ ತೆಳು ತೆಂಗಿನಕಾಯಿಯ ಹಾಲನ್ನು ಹಾಕ್ಕೊಂಡಿದ್ದೇನೆ. ಮಧ್ಯಮ ಉರಿಯಲ್ಲಿ ಇಟ್ಟು ಮತ್ತೆ 3 ರಿಂದ 4 ನಿಮಿಷ ಇದನ್ನ ಬೇಯಿಸ್ಕೊಳ್ಬೇಕು. ಕುಂಬಳಕಾಯಿ ಹೋಳು ಬೆಂದಿದೆಯಾ ಚೆಕ್ ಮಾಡ್ಕೊಳ್ಳಿ. ಇದಕ್ಕೆ 1 ಟೀ ಚಮಚ ಉಪ್ಪು ಸೇರಿಸಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಅರ್ಧ ಕಪ್ ದಪ್ಪ ತೆಂಗಿನಕಾಯಿ ಹಾಲು ಅಂದ್ರೆ ಶುರುವಿಗೆ ತೆಗೆದಂತಹ ಹಾಲನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ದಪ್ಪ ಕಾಯಿ ಹಾಲು ಹಾಕಿದ ಮೇಲೆ ಜಾಸ್ತಿ ಕುದಿಸ್ಲಿಕ್ಕೆ ಇಲ್ಲ, ಅದು ಎಣ್ಣೆ ಬಿಡ್ಲಿಕ್ಕೆ ಶುರುವಾಗ್ತದೆ ಜಾಸ್ತಿ ಕುದಿಸಿದಷ್ಟು. ಈಗ ಒಂದು ಅರ್ಧ ನಿಮಿಷದಿಂದ 1 ನಿಮಿಷದವರೆಗೆ ಇದನ್ನ ಕುದಿಸ್ಕೊಂಡು ನಂತರ ಇದಕ್ಕೆ ಸ್ವಲ್ಪ ಕರಿಬೇವಿನ ಎಲೆ ಹಾಕ್ತೇನೆ. ಹಾಗೆ ಸ್ಟವ್ ಆಫ್ ಮಾಡಿಕೊಂಡು ಕೊನೆಗೆ 1 ದೊಡ್ಡ ಚಮಚ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತೆ ಕುದಿಸ್ಲಿಕ್ಕೆಲ್ಲ ಇಲ್ಲ. ಇದು ಈಗ ಸ್ಟವ್ ಆಫ್ ಮಾಡಿ ಆದಮೇಲೆ ನಾನು ಎಣ್ಣೆ ಎಲ್ಲ ಹಾಕ್ಕೊಂಡಿರೋದು. ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಹಾಗೆ ಬಿಡಿ. ತುಂಬಾನೇ ರುಚಿಯಾದ ಒಂದು ಅಡುಗೆ ಇದು. ನೀವು ಕೂಡ ಟ್ರೈ ಮಾಡಿ. ಓಣಂ ಸದ್ಯದಲ್ಲಂತೂ ಈ ಸಲ ಈ ಒಂದು ರೆಸಿಪಿನ ಆ್ಯಡ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.